ಚಿಕ್ಕಬಳ್ಳಾಪುರದಲ್ಲಿ ಮೂರನೇ ದಿನವೂ ಕೂಡ ಕರಗ ಮಹೋತ್ಸವ ಭಾರಿ ವಿಜೃಂಭಣೆಯಿಂದ ನಡೆದಿದೆ. ನಗರದ ಬಾಪೂಜಿ ನಗರದಲ್ಲಿರುವಂತಹ ಶ್ರೀ ಮಹೇಶ್ವರಮ್ಮ ದೇವಾಲಯಕ್ಕೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಇನ್ನು 101 ತಮಟೆ ವಾದ್ಯಗೋಷ್ಠಿ ಮುಖಾಂತರ ಮೆರವಣಿಗೆ ಮಾಡಲಾಯಿತು. ಬಾಪೂಜಿ ನಗರದ ಪ್ರತಿಯೊಂದು ಮನೆಯಲ್ಲೂ ಕೂಡ ದೀಪದ ಅಲಂಕಾರ ಮಾಡಿ ದೇವರಿಗೆ ದೀಪ ಬೆಳಗುವ ಮುಖಾಂತರ ದೀಪೋತ್ಸವವನ್ನು ಆಚರಿಸಲಾಯಿತು. ದ್ರೌಪದಮ್ಮನವರ ಕರಗ ಮಹೋತ್ಸವವನ್ನು ನೋಡೋದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. 4 ದಿನದ ಕರಗ ಮಹೋತ್ಸವದಲ್ಲಿ ಒಂದಕ್ಕಿಂತ ಒಂದು ಹೆಚ್ಚು ಅನ್ನುವ ರೀತಿಯಲ್ಲಿ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇವೆ. ದ್ರೌಪದಮ್ಮ ಕರಗ ಮಹೋತ್ಸವವನ್ನು ಯಶಸ್ವಿ ಮಾಡಿ ಭಕ್ತಾದಿಗಳು ಕಣ್ತುಂಬಿಸಿಕೊಳ್ತಿದ್ದಾರೆ. ಅರಣ್ಯ ಅರ್ಜನ ಅಭಿವೃದ್ಧಿ ಸಂಘದ ಪರವಾಗಿ ಬಾಪೂಜಿ ನಗರದಲ್ಲಿ ನಡೆಯತಕ್ಕಂಥ ಶ್ರೀ ದ್ರೌಪದಮ್ಮನವರ ಕರಗದ ಹಸಿ ಕರಗ ಮಹೋತ್ಸವ ಇವತ್ತು ನಡೆಯುತ್ತದೆ. ಶನಿವಾರ ದಿವಸ ಹೂವಿನ ಕರಗ ಇರುತ್ತೆ, ಆದರೆ ಗುರುವಾರ ದಿವಸ ಹಸಿ ಕರಗ ಮಾತ್ರ ಇರುತ್ತೆ. ಹಸಿ ಕರಗ ಏನಂತ ಹೇಳಿದ್ರೆ, ಮೊದಲನೇದಾಗಿ ಮಹೇಶ್ವರಮ್ಮ ದೇವಾಲಯದಿಂದ ಆಮೇಲೆ ಕೃಷ್ಣ ಟಾಕೀಸ್, ಬಜಾರ್ ರೋಡು ಈ ರೀತಿ ತಿರ್ಸ್ಕೊಂಡು ಗಂಗನಮಿದ್ದಿಗೆ ಹೋಗಿ ಗಂಗನಮಿದ್ದಿಯಿಂದ ಸೀದಾ ದೇವಾಲಯದಲ್ಲಿ ಈ ಮಹೇಶ್ವರಿ ಗ್ಯಾಸ್ ಏಜೆನ್ಸಿ ಪಕ್ಕದಲ್ಲಿ ಒಂದು ಬಾವಿ ಇರುತ್ತೆ. ಆ ಬಾವಿನಲ್ಲಿ ಹಸಿ ಕರಗ ಇರುತ್ತೆ. ಹಸಿ ಕರಗ ನಮ್ಮ ಶ್ರೀ ದ್ರೌಪದಮ್ಮನವರ ಕರಗ ಹೊತ್ತುವಂಥ ಪುಟ್ಟಮ್ಮನವರು ಹಸಿ ಕರಗ ತೆಗೆದುಕೊಂಡು ಬಂದು ಮತ್ತೆ ನಗರದ ಪ್ರಮುಖ ಬೀದಿಗಳಲ್ಲಿ ವಿಜಯಗೊಳಿಸ್ತಾರೆ ತಮಟೆಗಳೊಂದಿಗೆ. ಅದಾದ ನಂತರ ಬಾಪೂಜಿ ನಗರದಲ್ಲಿರತಕ್ಕಂಥ ಬೀದಿಗಳಲ್ಲಿ ವಿಜಯಗೊಳಿಸಿ ತಮಟೆಗಳೊಂದಿಗೆ ದೇವಸ್ಥಾನಕ್ಕೆ ಸೇರುತ್ತೆ ಸರ್. ಇದು ಹಸಿ ಕರಗದ ಮಹೋತ್ಸವದ ಮೊದಲನೇ ದಿನ ಸರ್. ಇದು ಪ್ರತಿ ವರ್ಷ ಈ ವರ್ಷ